ಪ್ರಶಸ್ತಿಗಳು ಯಾಕೆ ಮತ್ತು ಯಾರಿಗೆ, ಪ್ರಶಸ್ತಿಗಳು ಯಾಕೆ ಬೇಕು ಮತ್ತು ಯಾರಿಗೆ ಕೊಡಬೇಕು, ಇವೆರಡು ಭಾಳ ಮುಖ್ಯವಾದ ವಿಷಯ. ನಾನು ತಿಳ್ಕೊಂಡಂತೆ ಇವತ್ತು ಗೌರವಾನ್ವಿತ ಪ್ರಶಸ್ತಿ ಪುರಸ್ಕೃತರು ಅರ್ಜಿ ಹಾಕಿಲ್ಲ, ಲಾಬಿನೂ ಮಾಡಿಲ್ಲ, ಅರ್ಜಿ ಹಾಕಿಲ್ಲ, ಲಾಬಿ ಮಾಡಿಲ್ಲ, ಯಾವುದೇ ಶಿಫಾರಸಿಂದ ಇವಾಗ ಪ್ರಶಸ್ತಿಗಳು ಸಿಕ್ಕಿಲ್ಲ. ಪ್ರಶಸ್ತಿಗಳು ಸಿಗ್ತದೆ ಅವ್ರಿಗೂ ಕೊನೆವರೆಗೆ ಗೊತ್ತಿರಲಿಲ್ಲ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಬರಹಗಾರ ಮತ್ತು ಪ್ರಕಾಶಕರ ಸಂಘ 2020 ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಾವೆಲ್ಲ ಭಾಳ ಸಂತೋಷ ಮತ್ತು ಅಭಿಮಾನದಿಂದ ಭಾಗವಹಿಸಿದ್ದೇವೆ. ಮುಖ್ಯ ಅತಿಥಿಗಳಾಗಿ ಬರಬೇಕಂತ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲ್ಲಿಯವರು ಅನಾರೋಗ್ಯದ ಕಾರಣ ಬರಲಿಕ್ಕಾಗಲಿಲ್ಲ. ಆ ಕಾರಣ ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ವರರ ಮುಖ್ಯ ಅತಿಥಿಗಳಾಗಿ ನಾವು ವೇದಿಕೆ ಮೇಲೆ ನೋಡ್ತಾ ಇದ್ದೀವಿ. ಇದನ್ನು ನೋಡಿದಾಗ ಒಂದು ಪ್ರಸಂಗ ನೆನಪು ಬರ್ತದೆ ನನಗೆ. ಸುಮಾರು 25 ವರ್ಷಗಳ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಮಲ್ಲೇಪುರಂ ಜಾಗದಲ್ಲಿ ನಾನಿದ್ದೆ. ಒಬ್ಬ ಮುಖ್ಯ ಅತಿಥಿಗಳಿಗೆ ಬರಬೇಕಾಗಿತ್ತು, ಅವ್ರು ಬರಲಿಲ್ಲ. ಕೊನೆ ಗಳಿಗೆಯಲ್ಲಿ ನನ್ನ ಮಿತ್ರರು ಬಂದು ಎಲ್ಲ ಅರೇಂಜ್ಮೆಂಟ್ ಆಗಿದೆ, ಸಭೆಯ ಪ್ರಶ್ನೆ ನೀವು ಬರಬೇಕಂತ. ಅರ್ಧ ಗಂಟೆ ಬಂದರು. ನಾನು ಹೋದೆ. ಅಲ್ಲಿ ಹೋಗಿ ಭಾಷಣ ಮಾಡುವಾಗ ಮೊದಲು ಹೇಳಿದಂಥ ಮಾತನ್ನು ಇಲ್ಲಿ ಸಾಂದರ್ಭಿಕವಾಗಿ ಮತ್ತೊಮ್ಮೆ ಹೇಳ್ತೀನಿ. ಒಮ್ಮೆ ಒಬ್ಬ ತಪ್ಪಿತಸ್ಥನಿಗೆ ಮಹಾರಾಜರು ಅದನ್ನು ಗಲ್ಲಿಗೆ ಏರಿಸಬೇಕಂತ ಒಂದು ಶಿಕ್ಷೆ ಕೊಟ್ಟಿದ್ರು. ಆ ಕಾಲದಲ್ಲಿ ಹಗ್ಗದ ಕುಣಿಕೆ, ಗಲ್ಲಿಗೆ ಏರ್ಸಕ್ಕೆ ಹೋದರೆ ಆ ಕುಣಿಕೆ ಕಟ್ಟಿದ್ದನ್ನು ಆತನ ಕುತ್ತಿಗೆ ಸರಿ ಹೋಗಲಿಲ್ಲ. ವಾರಂಟ್ ವಾಪಸ್ ಕಳೆಯಿತು ಅರಸನ ಕಡೆಗೆ. ಈಗೇನು ಮಾಡ್ಬೇಕಂತ ಅರಸ ಹೇಳಿದ, ಯಾರ ಕುತ್ತಿಗೆ ಅದು ಸರಿ ಹೋಗ್ತದೆ ಅವ್ರಿಗೆ ಹಾಕಿಬಿಡಿ ಅಂದರು. ವ್ಯತ್ಯಾಸ ಇಷ್ಟೇ, ಅದು ಕುಣಿಕೆ. ಪ್ರೊಫೆಸರ್ ಮಲ್ಲೇಪುರಂ ಈ ಸಂದರ್ಭದಲ್ಲಿ ನಿಮಗೆ ಅದು ಹೂವಿನ ಹಾರ ಕುಣಿಕೆ ಅಲ್ಲ. ಆ ದೃಷ್ಟಿಯಿಂದ ಈ ಕೆಲಸ ನೀವು ಮಾಡಿದ್ದೀರಿ ಅಂತ ಅನ್ಕೊಂಡು. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ನಿಡಸಾಲೆ ಪುಟ್ಟಸ್ವಾಮಿಯವರೇ, ಪ್ರಶಸ್ತಿ ಪುರಸ್ಕೃತರಾದಂಥ ಡಾಕ್ಟರ್ MS ಆಶಾದೇವರೇ, ಅನಂತ ಕುಣಿಗಲ್ ಅವರೇ, ಡಾಕ್ಟರ್ KP ರಾವ್ ಅವರೇ, CR ಜನಾರ್ದನ್ ಅವರೇ, H ಲಕ್ಷ್ಮೀನಾರಾಯಣಪ್ಪ ಅಡಿಗ ಅವರೇ, ಶ್ರೀ R ದೊಡ್ಡೇಗೌಡರು ಸ್ವಾಗತ ಮಾಡುವಾಗ ಅನೇಕ ಗೌರವಾನ್ವಿತರ ಹೆಸರುಗಳನ್ನು ಹೇಳಿದ್ದಾರೆ, ಇಲ್ಲಿದ್ದವರೆಲ್ಲ ಹೆಸರುಗಳನ್ನು ಹೇಳಿದ್ದಾರೆ. ನಾನು ಅವರ ಹೆಸರುಗಳನ್ನು ಮತ್ತೊಮ್ಮೆ ಹೇಳೋದು ಅವಶ್ಯ ಇಲ್ಲ. ಆದರೆ ನಾನು ಅವರಷ್ಟೇ ಗೌರವದಿಂದ ನಿಮ್ಮನ್ನೆಲ್ಲ ನಾನು ಕಾಣ್ತೀನಿ. ಅವರಷ್ಟೇ ಇಲ್ಲ, ಇಡೀ ಈ ಸಭೆಯಲ್ಲಿದ್ದಂಥ ಎಲ್ಲರೂ. ಅಧ್ಯಕ್ಷರು ನಿಡಸಾಲೆಯವರು ತಮ್ಮ ಪ್ರಾಸ್ತಾವಿಕ ಮಾತುಗಳಲ್ಲಿ ಸಂಘ ಸ್ಥಾಪನೆಯಾದ್ದು, ಸಂಘ ನಡೆದು ಬಂದ ದಾರಿ, ಸಂಘದ ಹೋರಾಟ, ಸಂಘದ ಸಂತೋಷ ಮತ್ತು ಕಷ್ಟಗಳು ಎರಡನ್ನು ಹೇಳಿದ್ದಾರೆ. ಈ ಸಂಘ ಮಾಡ್ತಕ್ಕಂಥ ಕೆಲಸ ಬಗ್ಗೆ ಉದಯೋನ್ಮುಖ ಬರಹಗಾರರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಅವರ ಪುಸ್ತಕಗಳನ್ನು ಪ್ರಿಂಟ್ ಮಾಡೋದು, ಸರ್ಕಾರ ಶಾಲೆಗಳಿಗೆ ನೂರಾರು ಪುಸ್ತಕಗಳನ್ನು ನೂರಾರು ಸರ್ಕಾರ ಶಾಲೆಗಳಿಗೆ ಉಚಿತವಾಗಿ ಕೊಡ್ತಕ್ಕಂಥ ಕೆಲಸ. ಇವತ್ತು ಈ ಸಂದರ್ಭದಲ್ಲಿ ನನಗೊಂದು ಅನುಕೂಲ ಆಗಿದೆ. ನನಗೂ ಒಂದು ಸಣ್ಣ ಸೇವೆ ಮಾಡ್ತಕ್ಕಂಥ ಅವಕಾಶ ಈ ನಮ್ಮ ಕಾರ್ಯಕ್ರಮದ ಮುಖಾಂತರ ಗೊತ್ತಾಗಿದೆ. ಆದ್ದರಿಂದ ಈ ಉತ್ತಮ ಕೆಲಸದಲ್ಲಿ ಪುಸ್ತಕಗಳನ್ನು ಹಂಚತಕ್ಕಂಥ ಕೆಲಸದಲ್ಲಿ ನಾನು ನನ್ನ ಕಡೆಯಿಂದ 500 ಪುಸ್ತಕಗಳನ್ನು ನಿಮಗೆ ಕೊಡ್ತೀನಿ. ಇನ್ನು ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥದ್ದು ಆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೀವಿ. ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥದ್ದು ಭಾಳ ಮುಖ್ಯ. ಅನೇಕ ದೊಡ್ಡ ದೊಡ್ಡ ಸಾಹಿತಿಗಳಿಗೆ, ಸಾಧಕರಿಗೆ ಪ್ರಶಸ್ತಿಗಳು ಬರ್ತವೆ.
ನಾನು ನೋಡಿದ್ದನ್ನು ಕಣ್ಣಾರೆ ಅವರ ಇಡೀ ವಯಸ್ಸಿನಲ್ಲಿ ಕಷ್ಟ ಕಾಲದಲ್ಲಿ ಅವರಿಗೆ ಆರ್ಥಿಕವಾಗಿ ಭಾಳ ತೊಂದರೆ ಇರ್ತಾರೆ. ಎಲ್ಲರಲ್ಲ, ಕೆಲವರು ಇರ್ತಾರೆ. ಇಂಥ ಬರಹಗಾರರಿಗೆ, ಪ್ರಕಾಶಕರಿಗೆ, ಆ ವರ್ಗದವರಿಗೆ ನೀವು ಆರ್ಥಿಕವಾಗಿ ಸಂಕಷ್ಟದಲ್ಲಿವರೆಗೆ ಸಹಾಯ ಮಾಡ್ತಕ್ಕಂಥದ್ದು ಒಂದು ಒಳ್ಳೆಯ ಗುಣ, ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಅದನ್ನು ನಾನು ಮೆಚ್ಚಿಕೊಳ್ಳಿ. ಇನ್ನು ಕೊನೆಯದಾಗಿ ಅವ್ರ ಮಾತಿನಲ್ಲಿ ಗಟ್ಟಿತನ, ಹೋರಾಟ, ಸಂಘರ್ಷ, ಕಳಕಳಿ ಎಲ್ಲ ನೋಡಿದ್ದೀನಿ. ಅವರು ಸರ್ಕಾರದ ಸಹಾಯಕ್ಕಾಗಿ ಮಾತಾಡುವಾಗ ಅನೇಕ ವಿಷಯಗಳನ್ನ ಹೇಳಿದ್ದಾರೆ. ನನ್ನ ದೃಷ್ಟಿಯಲ್ಲಿ ಈ ಸಾಹಿತ್ಯ ಕ್ಷೇತ್ರದಲ್ಲಿ, ಈ ಪುಸ್ತಕ ಪ್ರಪಂಚದಲ್ಲಿ, ಈ ಒಂದು ರೀತಿಯಿಂದ ಈ ಕ್ಷೇತ್ರದಲ್ಲಿ ಆಗ್ತಕ್ಕಂಥದ್ದು ಜ್ಞಾನ ದಾಸೋಹ. ಜ್ಞಾನ ದಾಸೋಹ ಎಲ್ಲ ದಾಸೋಹಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ದಾಸ ಅಂತ ನಾನು ತಿಳ್ಕೊಂಡು, ಜ್ಞಾನ ದಾಸೋಹ ಮಾಡತಕ್ಕಂಥ ಕೆಲಸದಲ್ಲಿ ನಿಮ್ಮ ಸಂಘ ಎಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡೋದ್ರಿಂದ, ಸಮಾಜಕ್ಕೆ ಒಳ್ಳೆಯದಾಗ್ತಕ್ಕಂಥ ಪುಸ್ತಕಗಳನ್ನು ಕೊಡೋದ್ರಿಂದ ಸಮಾಜ, ಸರ್ಕಾರ ನ್ಯಾಯವಾಗಿ ನಿಮಗೆ ಸಹಕಾರ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಒಳ್ಳೆ ಕೆಲಸ ಮಾಡಿದಿರಿ ಅಂತ ನಿಮಗೆ ಬೆನ್ನು ತಟ್ಟಿ ಸಹಾಯ ಮಾಡತಕ್ಕಂಥ ಕೆಲಸಗಳು ಮಾಡಬೇಕು. ಅದರಲ್ಲೇನು ಎರಡು ಮಾತಿಲ್ಲ. ಈ ಪ್ರಶಸ್ತಿಗಳ ವಿಚಾರಕ್ಕೆ ಬಂದಾಗ ಇಲ್ಲೆಲ್ಲ ಸಾಧಕರನ್ನ ಯಾರಿಗೂ ಪ್ರಶಸ್ತಿಗಳನ್ನು ಕೊಟ್ಟಿದ್ದೀರಿ. ಅವ್ರು ನೋಡಿದಾಗ ನನ್ನ ಕೆಲವು ಅನಿಸಿಕೆಗಳು ಬರ್ತಾ ಇವೆ, ಅವುಗಳನ್ನ ಹೇಳ್ತೀನಿ. ಪ್ರಶಸ್ತಿಗಳು ಯಾಕೆ ಮತ್ತು ಯಾರಿಗೆ, ಪ್ರಶಸ್ತಿಗಳು ಯಾಕೆ ಬೇಕು ಮತ್ತು ಯಾರಿಗೆ ಕೊಡಬೇಕು, ಇವೆರಡು ಭಾಳ ಮುಖ್ಯವಾದ ವಿಷಯ. ನಾನು ತಿಳ್ಕೊಂಡಂತೆ ಇವತ್ತು ಗೌರವಾನ್ವಿತ ಪ್ರಶಸ್ತಿ ಪುರಸ್ಕೃತರು ಅರ್ಜಿ ಹಾಕಿಲ್ಲ, ಲಾಬಿನೂ ಮಾಡಿಲ್ಲ. ಅರ್ಜಿ ಹಾಕಿಲ್ಲ, ಲಾಬಿ ಮಾಡಿಲ್ಲ, ಯಾವುದೇ ಶಿಫಾರಸಿಂದ ಇವಾಗ ಪ್ರಶಸ್ತಿಗಳು ಸಿಕ್ಕಿಲ್ಲ. ಪ್ರಶಸ್ತಿಗಳು ಸಿಗ್ತದೆ ಅವ್ರಿಗೂ ಕೊನೆವರೆಗೆ ಗೊತ್ತಿರಲಿಲ್ಲ. ಪ್ರಶಸ್ತಿಗಳು ತಾನಾಗಿ ಹುಡುಕಿಕೊಂಡು ಅವರಿಗೆ ಹೋಗಿವೆ. ಕಾಳಿದಾಸನ ಒಂದು ಮಾತು, ರತ್ನಗಳು ಜನರನ್ನು ಹುಡ್ಕೊಂಡು ಹೋಗೋದಿಲ್ಲ, ಜನರು ರತ್ನಗಳನ್ನ ಹುಡ್ಕೊಂಡು ಹೋಗ್ತವೆ. ಆ ರೀತಿಯಿಂದ ಈ ಸಂಘದವರೇ ಪ್ರಶಸ್ತಿಗಳನ್ನು ಹುಡ್ಕೊಂಡು ಹೋಗಿದ್ದೀರಿ, ಅವ್ರು ನಿಮ್ಮಲ್ಲಿ ಹಿಡ್ಕೊಂಡು ಬಂದಿಲ್ಲ. ಆದ್ದರಿಂದ ಈ ಪ್ರಶಸ್ತಿಗೆ ಭಾಳ ದೊಡ್ಡ ಗೌರವ ಬರ್ತದೆ ಅಂದ್ಕೊಂಡಿದ್ದೀನಿ. ಪ್ರಶಸ್ತಿ ಕೊಡುವವರಿಗೆ, ಪ್ರಶಸ್ತಿ ತಗೊಳ್ಳುವವರಿಗೆ ಇಬ್ಬರಿಗೂ ಅಭಿಮಾನ ಮತ್ತು ಸಂತೋಷ ಬರಬೇಕು. ಯಾವ ರೀತಿ ಅಂದರೆ, ಇಂಥ ಸಂಸ್ಥೆಯವರು ನಮಗೆ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಅಂದರೆ ಆ ಸಂಸ್ಥೆಯ ಗೌರವವಿರುತ್ತೆ. ಮತ್ತು ಎಂಥವ್ರಿಗೆ ನೀವು ಕೊಡ್ತೀರಿ, ನಿಜವಾದ ಸಾಧಕ ಕೊಟ್ಟಾಗ ಪ್ರಶಸ್ತಿ ಕೊಡುವವರಿಗೂ ಪ್ರಶಸ್ತಿ ತಗೊಳ್ಳುವವರಿಗೂ ಗೌರವದ ಭಾವನೆ, ಅಭಿಮಾನದ ಭಾವನೆ ಬರ್ತದೆ. ಇವಾದಾಗ ಪ್ರಶಸ್ತಿಯ ಗೌರವ ಹೆಚ್ಚಾಗ್ತದೆ. ಇಂಥ ಪ್ರಶಸ್ತಿಗಳನ್ನು ಕೊಟ್ಟಾಗ ಪ್ರಶಸ್ತಿಯ ಘನತೆ ಹೆಚ್ಚಾಗ್ತದೆ. ಈ ಸಂಘದವರು ನೀವು ಆ ಕೆಲಸ ಮಾಡಿದ್ದೀರಿ, ಇದೊಂದು ಉತ್ತಮ ಕೆಲಸ. ಸಂಘದ ಎಲ್ಲ ಕಾರ್ಯಕಾರಿ ಮಂಡಳಿ ಸದಸ್ಯರಿಗೆ ನಾನು ಅಭಿನಂದನೆಗಳು ಹೇಳ್ತೀನಿ. ಭಾಳ ಸಂತೋಷ, ಒಳ್ಳೆಯ ಕೆಲಸ ಮಾಡಿ. ಪ್ರಶಸ್ತಿ ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಬಂದಾಗ, ಸಮಾಜದಲ್ಲಿ ಅನೇಕ ಸಾಧಕರಿದ್ದಾರೆ, ಅವರವರ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಾರೆ, ಸಮಾಜಕ್ಕೆ ಅದರಿಂದ ಒಳಿತಾಗ್ತದೆ. ಅಂಥವ್ರನ್ನ ಗುರುತಿಸಿ ಗೌರವಿಸೋದು ಒಂದು ಉಪಕಾರ ಅಥವಾ ದಾನ ಅಲ್ಲ, ಅದು ಸಮಾಜದ ಕರ್ತವ್ಯ ಅಂದ್ಕೊಳ್ತೀನಿ. ಯಾಕಂದರೆ ಸಮಾಜಕ್ಕಾಗಿ ಮಾಡಿದ್ದಾರೆ. ಆದ್ದರಿಂದ ಸಮಾಜ, ಸರ್ಕಾರ ಎಲ್ಲರೂ ಸಾಧಕರನ್ನು ಗುರುತಿಸಿ ಗೌರವಿಸಿ ಪ್ರಶಸ್ತಿ ನೀಡುವುದು ಒಂದು ಉತ್ತಮ ಸಂಪ್ರದಾಯ. ಅದು ಎಂಥವ್ರಿಗೆ ಪ್ರಶಸ್ತಿ ಯಾಕೆ ಕೊಡಬೇಕಂದ್ರೆ, ಪ್ರಶಸ್ತಿ ಯಾಕೆ ಪ್ರಶಸ್ತಿ ಕೊಡಬೇಕು? ಆ ಸಾಧಕರ ಹಿಂದೆ ಆ ಸಾಧನೆ ಇದ್ದಂಥ ಜೀವಮಾನದ ಪರಿಶ್ರಮ, ಆ ಸಾಧನೆಯನ್ನು ಗುರುತಿಸಿ ಗೌರವಿಸಿದಾಗ, ಪ್ರಶಸ್ತಿ ಕೊಟ್ಟಾಗ ಅವರಿಗೆ ಒಂದು ಧನ್ಯತಾ ಭಾವ ಬರ್ತದೆ. ನಾನು ಏನಾದರೂ ಜೀವನದಲ್ಲಿ ಮಾಡಿರತಕ್ಕಂಥ ಆಗ್ತದೆ. ಎರಡನೇದು,
ಆ ಪ್ರಶಸ್ತಿ ಬಂದಾಗ ನಿಮಗೆ ಅನೇಕ ಪ್ರಶಸ್ತಿಗಳು ಬರ್ತವೆ. ಅದು ಟೇಬಲ್ ಮೇಲೂ ಅಥವಾ ಗೋಡೆಗೆ ಹಾಕಿ ಪ್ರಶಸ್ತಿ ಬಂದದ್ದು ಅನ್ನೋದಲ್ಲ. ಆ ಪ್ರಶಸ್ತಿ ಒನ್ ಮೋರ್ ಎಡ್ಜೆಕ್ಟಿವ್ ಫಾರ್. ಆದರೆ ಆ ಪ್ರಶಸ್ತಿಲಿರ್ತಕ್ಕಂಥ ಸಂತೋಷ ಅಂದರೆ ನೋಡಿ, ಸಮಾಜ ಮತ್ತು ಸರ್ಕಾರ ನಿಮ್ಮ ಸಾಧನೆಯನ್ನು ಗುರುತಿಸಿ ಗೌರವಿಸಿದ್ದಾರೆ, ಪ್ರಶಸ್ತಿ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಕೆಲಸ ನೀವು ಮಾಡಿ ಅಂಬೋದು ಆ ಪ್ರಶಸ್ತಿಯ ಸಂದೇಶ ಅನ್ಕೊಂಡಿದ್ದೀನಿ. ಆಗದು. ಮತ್ತು ಎರಡನೇ ಭಾಗವಾಗಿ ಇನ್ನೂ ಹೆಚ್ಚಿನ ಕೆಲಸ ನೀವು ಮಾಡಬೇಕು ಸಮಾಜಮುಖಿಯಾಗಿ. ಅದಕ್ಕೆ ನಿಮಗೆ ಪ್ರೇರಣೆ. ಯಾರು ಸಾಧನೆ ಮಾಡಬೇಕಂತಾರೆ, ಸಾಧನೆ ಮಾಡೋವರಿಗೆ ಒಂದು ಪ್ರೋತ್ಸಾಹ ಮತ್ತು ಪ್ರೇರಣೆ. ಈ ಕಾರಣಕ್ಕಾಗಿ ಪ್ರಶಸ್ತಿಗಳನ್ನು ಕೊಡಬೇಕು. ಇದು ಭಾಳ ನೋವಿನ ಒಂದು ಮಾತು ಹೇಳ್ಬೇಕಂತೀನಿ. ಈ ಕಾಲದಲ್ಲಿ ಅನೇಕ ಸಂಸ್ಥೆಗಳು ಅನೇಕ ಪ್ರಶಸ್ತಿ ಕೊಡ್ತಾರೆ, ಬೇರೆ ಬೇರೆ ಕಾರಣಗಳು ಕೊಡ್ತಾರೆ. ಅದು ನಾನು ವಿವರವಾಗಿ ಹೇಳೋದಿಲ್ಲ. ಆದರೆ ನಿಜವಾದ ಪ್ರಶಸ್ತಿ ಕೊಟ್ಟಾಗ ಪ್ರಶಸ್ತಿಗಳಿಗಾಗಿ ಪರಿಶ್ರಮವರು ಬೇಡ, ಪರಿಶ್ರಮ ಕೊಟ್ಟವರಿಗೆ ಪ್ರಶಸ್ತಿ ಕೊಡಬೇಕು. ಪರಿಶ್ರಮ ಕೊಟ್ಟು ಸಾಧನೆ ಮಾಡಿದವರಿಗೆ ಪ್ರಶಸ್ತಿ ಕೊಡಬೇಕು. ಈಗಾಗಲೇ ಅಧ್ಯಕ್ಷರು ಹೇಳಿದ್ರು ಲಾಬಿ ಮಾಡ್ತಾರೆ ಹಾಗಂತ. ಪ್ರಶಸ್ತಿ ಪಡೆಯುವವರಲ್ಲಿ 2 ಕ್ಯಾಟಗರಿ. ಒಂದು ಪ್ರಶಸ್ತಿ ಪಡೆದುಕೊಳ್ಳೋರು, ಇನ್ನೊಂದು ಪ್ರಶಸ್ತಿ ಹೊಡೆದುಕೊಳ್ಳೋರು. ಈ ಪ್ರಶಸ್ತಿ ಪಡೆದುಕೊಳ್ಳುವವರ ಸಂಖ್ಯೆಯಲ್ಲಿ ನೀವೆಲ್ಲ ಯೋಗ್ಯತೆ ಆಧಾರದ ಮೇಲೆ, ಸಾಧನೆಯ ಆಧಾರದ ಮೇಲೆ ನೀವು ಪ್ರಶಸ್ತಿ ಬಂದಿರಿ. ಪ್ರಶಸ್ತಿ ಪುರಸ್ಕಾರ ನೀವು ಅತ್ಯಂತ ಗೌರವದಿಂದ, ವಿನಯದಿಂದ ನಾನು ನಿಮ್ಮನ್ನೆಲ್ಲ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಭಾಳ ಒಳ್ಳೆಯ ಕೆಲಸ ಮಾಡಿದ್ದೀರಿ. ಆ ದೃಷ್ಟಿಯಿಂದ ಈ ಪ್ರಶಸ್ತಿ ಕೊಟ್ಟಾದ ಮೇಲೆ ಪ್ರೇರಣೆ ಸಿಗ್ತದೆ, ಸಾರ್ಥಕ ಆಗ್ತದೆ, ಇನ್ನೊಬ್ಬರಿಗೂ ಪ್ರೇರಣೆ ಆಗ್ತದೆ. ಅದರಲ್ಲಿ ಯುವಕರಿಗೆ ನಾನು ಇನ್ನೊಂದು ಇಲ್ಲಿ ಏನು ಸಂತೋಷ ಆಯ್ತು ಅಂದರೆ, ಈಗ ಈ ಪ್ರಶಸ್ತಿ ಪುರಸ್ಕೃತರಲ್ಲಿ ಅನಂತ ಕುಣಿಗಲ್ ಅವರು ಯುವಕರು ಅವರ ಸಾಧನೆ ಬಗ್ಗೆ ಹೇಳಿದ್ದಾರೆ. ಅವ್ರನ್ನೇ ಒಂದು ಕಾರಣ ಮಾಡಿಕೊಂಡು ಒಂದೆರಡು ಮಾತು ಹೇಳಬೇಕು ಅಂತಿದ್ದೀನಿ. ನನ್ನ ಬಲವಾದ ನಂಬಿಕೆ ಏನಂದರೆ, ಈ ದೇಶದ ಯುವಕರ ಶಕ್ತಿಯ ಮೇಲೆ ನನಗೆ ಬಲವಾದ ನಂಬಿಕೆ ಇದೆ. ನಾನು ಒಂದು ಕಡೆ ಮಾತಾಡೋದು ಹೇಳಿದೆ, ಇಟ್ ಈಸ್ ಯಂಗಿಸ್ತಾನ್ ವಿಚ್ ಕ್ಯಾನ್ ಮೇಕ್ ಬೆಟರ್ ಹಿಂದೂಸ್ತಾನ್. ಅದು ಯಂಗಿಸ್ತಾನ್ ಕ್ಯಾನ್ ಮೇಕ್ ಬೆಟರ್ ಹಿಂದೂಸ್ತಾನ್. ಅಂದರೆ ನೀವು ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ತೀರಿ. ಅನಂತ ಕುಣಿಗಲ್ ಅವರೇ, ನೀವು ಯುವಕರಾಗಿ ನಿಮ್ಮ ಭವಿಷ್ಯ ಮತ್ತು ದಾರಿ ಇನ್ನೂ ಭಾಳ ಇದೆ. ಭಾಳ ಸಂತೋಷ. ಯುವಕರು ಇದ್ದೀವಿ, ಪ್ರಶಸ್ತಿ ಅಂತ ಈ ಮಾತನ್ನು ಹೇಳಬೇಕಂತಿದ್ದೀನಿ. ಇನ್ನು ಈ ಪುಸ್ತಕ ಪ್ರಪಂಚದಲ್ಲಿ 3 ಪರಿಶ್ರಮ. ಬರಹಗಾರ, ಪ್ರಕಾಶಕ ಮತ್ತು ಮುದ್ರಕ. ನಾನು ನೋಡಿದೆ, ಬರಹಗಾರರ ಮತ್ತು ಪ್ರಕಾಶಕರ ಸಂಘ ಅಂತ ಮಾಡಿದ್ದೀರಿ ನಿಮ್ಮ ಟೈಟಲ್. ಆದರೆ ನಿಮ್ಮ ಕಾರ್ಯ ವಿಸ್ತಾರ ಆಗಿ ಮುದ್ರಕರನ್ನು ಸೇರಿಸ್ಕೊಂಡಿದ್ದೀರಿ. ಆದ್ದರಿಂದ ನಾನು ಒಂದು ಸಣ್ಣ ಸಲಹೆ, ಈ ಸಂಘದ ಅವರೆಲ್ಲ ಬರೋದ್ರಿಂದ ಇನ್ನೂ ಬಲ ಬಂದಂತ ಹೇಳ್ತೀರಿ. ಇದು ಸಂಘದ ತಿದ್ದುಪಡಿ ಮಾಡಿಕೊಂಡು ಬರಹಗಾರರ, ಪ್ರಕಾಶಕರ ಮತ್ತು ಮುದ್ರಕರ ಸಂಘ ಅಂತ ಮಾಡಿ, ಅಲ್ಲಿ ಅದು ಆಟೋಮೆಟಿಕಲಿ ಎಲ್ಲನೂ ಅಲ್ಲಿ ಗೊತ್ತಾಗ್ಬಿಡ್ತದೆ. ಅಲ್ಲಿ ಮೊದಲನೇ ಬರತಕ್ಕಂಥದ್ದು ಬರಹಗಾರ. ಆ ಬರಹಗಾರ ಮನಸ್ಸು, ಸಂಕಲ್ಪ, ಚಿಂತನೆ, ಅಭ್ಯಾಸ, ಸಂಶೋಧನೆ, ಸಂಗ್ರಹಣೆ, ಆಮೇಲೆ ಬರವಣಿಗೆ. ಒಂದು ಬರವಣಿಗೆ ಬಂದ ತಕ್ಷಣ ಒಂದು ಪುಸ್ತಕ ಬಂದಿದ್ದಲ್ಲ, ಆ ಪುಸ್ತಕದ ಹಿಂದೆ ಏನಿದೆ, ಎಷ್ಟೆಲ್ಲ ಪರಿಶ್ರಮ ಇದೆ, ಏನು ಸಾಧನೆ ಇದೆ ಎಂಬುದನ್ನು ನಾವು ತಿಳ್ಕೊಳ್ಬೇಕಾದ್ರೆ ಆಗೊಂದು ಪುಸ್ತಕದ ಬರವಣಿಗೆ ಸಿದ್ಧವಾಗ್ತದೆ. 2ನೇ ಮೆಟ್ಟಿಲು ಪ್ರಕಾಶಕರ ಬಗ್ಗೆ ಆ ಕೃತಿ ಬಂದಾಗ ಆ ಕೃತಿಯನ್ನು ನೋಡಿ, ಅದರ ಗುಣಮಟ್ಟವನ್ನು ನೋಡಿ, ಅದರ ಉಪಯುಕ್ತತೆ ನೋಡಿ, ಓದುವರ ಸಂಖ್ಯೆಯನ್ನು ನೋಡಿ, ಅನೇಕ ಬೇರೆ ಬೇರೆ ವಿಷಯಗಳನ್ನ ನೋಡಿ ಪ್ರಕಾಶಕರು ಒಂದು ನಿರ್ಧಾರ ಮಾಡ್ತಾರೆ. ನಿರ್ಧಾರ ತಗೊಂಡು ಪ್ರಕಾಶನ ಮಾಡ್ತಾರೆ. ಆ ಪ್ರಕಾಶನ ಮಾಡಬೇಕಂತ ನಿರ್ಧಾರ ಆದಮೇಲೆ ಕೊನೆಗೆ ಬರೋದು
ಮುದ್ರಕ ಕೂಡ ಆ ಕೈ ಪುಸ್ತಕ ಬಂದ ತಕ್ಷಣ ಅಥವಾ ಅನೇಕ ಕೆಲಸಗಳು. ಮೊದಲು ಮುಖಪುಟ, ವಿನ್ಯಾಸ, ಸರಿಯಾಗಿ ಓದಕ್ಕೆ ಅನುಕೂಲ ಆಗ್ತಕ್ಕಂಥ ಅಕ್ಷರ, ಗುಣಮಟ್ಟದ ಮುದ್ರಣ ಎಲ್ಲರೂ ಸೇರಿಕೊಂಡು ಪರಿಶ್ರಮ ಪಟ್ಟು ಅದು ಅಕ್ಷರ ದೋಷಗಳಾಗಲಾರದಂತೆ ತಿದ್ದಿ ಮಾಡ್ತಕ್ಕಂಥ ಕೆಲಸ ಮಾಡಿದರೆ ಕೂಡ ಅದನ್ನು ಮುದ್ರಿಸ್ತಕ್ಕಂಥ ಕೆಲಸ ಮುದ್ರಣ ಆತ ಮಾಡ್ತಾನೆ. ಒಂದು ಪುಸ್ತಕ ಲೋಕಾರ್ಪಣೆ ಆದ ತಕ್ಷಣ ನಾವು ತಗೊಂಡು ನೋಡ್ತಕ್ಕಂಥ ಮೊದಲು ಮುಖಪುಟ, ಆಮೇಲೆ ಬೆನ್ನುಡಿ ಅಥವಾ ಮುನ್ನುಡಿ, ಚಿತ್ರಗಳು, ಪುಸ್ತಕದ ಪೇಪರ್ಸ್, ಕಾಗದ ಗುಣ ನೋಡ್ತೀವಿ. ಪುಸ್ತಕ ಭಾಳ ಚೆನ್ನಾಗಿದೆ ಎಂದಿಗೆ. ಆದರೆ ಈ ಪುಸ್ತಕ ಚೆನ್ನಾಗಿ ಮಾಡಿದಕ್ಕೆ ಹೀಗಾಗಿ ಬರಹಗಾರ, ಪ್ರಕಾಶಕ ಮತ್ತು ಮುದ್ರಕ ಇವರ ಮೂವರ ಪರಿಶ್ರಮ, ಸಹಕಾರ, ಸಮನ್ವಯದಿಂದ ಒಂದು ಉತ್ತಮ ಪುಸ್ತಕ ಹೊರಗೆ ಬರುತ್ತೆ. ಆದ್ದರಿಂದ ಈ ಸಂಕಲನದಲ್ಲಿ ನೀವು ಭಾಳ ಉಪಯುಕ್ತವಾದ ಕೆಲಸ ಮಾಡ್ತಕ್ಕಂಥ ಒಂದು ಯೋಚನೆ ಮಾಡಿ. ಪುಸ್ತಕಗಳು ಇಲ್ಲದಿದ್ದರೆ ಈ ಸಂದರ್ಭದಲ್ಲಿ ಒಂದು ಮಾತು ನಾವು ನೆನೆಸ್ಕೊಳ್ಬೇಕು. ಗಳಿಕಟ್ಟೆಯವ್ರು ನೆನೆಸ್ಕೊಳ್ಬೇಕು. ವಚನ ಶಾಸ್ತ್ರ, ಇಷ್ಟು ವಚನಗಳೆಲ್ಲ ನಮಗೆ ಸಿಗಬೇಕಾದ್ರೆ ಎಷ್ಟೋ ಸಿಕ್ಕಿಲ್ಲ. ಆದರೆ ಅದಕ್ಕೂ ಗಳಿಕಟ್ಟು ಬಗ್ಗೆ ತಮಗೆಲ್ಲ ಗೊತ್ತಿದೆ, ನಾನು ವಿಸ್ತಾರ ಹೇಳೋದಿಲ್ಲ. ಅವರು ಯಾವ ದೃಷ್ಟಿಯಿಂದ ಎಷ್ಟು ಕಷ್ಟಪಟ್ಟು ಎಂಥ ಪರಿಸ್ಥಿತಿಯಲ್ಲಿ ವಚನಗಳನ್ನು ಉಳಿಸಿ ಪುಸ್ತಕ ರೂಪದಲ್ಲಿ ಬಂದಮೇಲೆ ನಾವೆಲ್ಲ ಇವತ್ತು ನೂರಾರು ಜನ, ಸಾವಿರಾರು ಜನ ಅವುಗಳ ಬಗ್ಗೆ ಮಾತಾಡ್ತೀವಿ. ಅವುಗಳ ಮೇಲೆ ಪುಸ್ತಕ ಬಂದಿವೆ, ವಿಮರ್ಶೆಗಳು ಬಂದಿವೆ, PhD ಆಗಿ ಆ ಮಾತು. ಪುಸ್ತಕಗಳು ಇಲ್ಲದಿದ್ದರೆ ಮ್ಯಾಕ್ಸ್ ಮುಲ್ಲರ್, ಜರ್ಮನ್ ಸ್ಕಾಲರ್, ಒಂದು ಕಡೆ ಹೇಳಿದ್ದಾರೆ, ಭಾರತ ದೇಶದಲ್ಲಿ ಇದ್ದಂಥ ಜ್ಞಾನ ಬೇರೆ ಎಲ್ಲೂ ಇಲ್ಲ, ಎಲ್ಲಿಲ್ಲದ ಜ್ಞಾನ ಭಾರತ ದೇಶದಲ್ಲಿದೆ. ನಾನೇನಾದರೂ ಮತ್ತೊಮ್ಮೆ ಹುಟ್ಟಿ ಬರಬೇಕಾದ್ರೆ ಭಾರತ ದೇಶದಲ್ಲೇ ಹುಟ್ಟಿ ಬರಬೇಕು ಅಂತ ಹೇಳ್ತಾರೆ. ಅಷ್ಟೊಂದು ನಮ್ಮದು ಕೇವಲ ಸಾಹಿತ್ಯ ಪುಸ್ತಕಗಳ ಜ್ಞಾನ, ನಮ್ಮ ಆಯುರ್ವೇದ, ಯೋಗ ನಮ್ಮ ದೇಶದಲ್ಲಿ ಭಾಳ ದೊಡ್ಡ ಸಂಪತ್ತಿದೆ. ಅದು ಬೆಳಕಿಗೆ ಬರಲಿಲ್ಲ ಅಂದ್ರೆ ಆಗ ಅನುಕೂಲ ಇರಲಿಲ್ಲ. ಈಗೆಲ್ಲ ಇನ್ನೂ ನಾವು ತಂತ್ರಜ್ಞಾನ ಬೆಳೆಸ್ಕೊಂಡು ಇನ್ನೂ ಮುಂದೆ ಹೋಗಿದ್ದೀವಿ. ಪುಸ್ತಕಗಳಿರಲಿಲ್ಲ, ತಾಡುವಲೆಗಳು, ಮತ್ತೊಂದು ಈಗ ಆ ದೃಷ್ಟಿಯಿಂದ ಈ ಪುಸ್ತಕಗಳ ಹೊರತರುವಿಕೆ ದೇಶದ ಮತ್ತು ಸಮಾಜ ದೃಷ್ಟಿಯಿಂದ ಮತ್ತು ದೊಡ್ಡ ಕಾರ್ಯ ಅನ್ಕೊಂಡಿದ್ದಾರೆ. ಜ್ಞಾನ ದಾಸೋಹ ಮಾಡ್ತದೆ ಈ ಪುಸ್ತಕದಲ್ಲಿ. ಒಂದು ಪುಸ್ತಕಕ್ಕೆ ಎಂಥ ಶಕ್ತಿ ಇದೆ ಅಂದರೆ ಅದರಲ್ಲಿ ಅದಮ್ಯ ಶಕ್ತಿ ಇದೆ. ಕ್ರಾಂತಿ ಮಾಡುವ, ಪರಿವರ್ತನೆ ಮಾಡುವ, ಮಾರ್ಗದರ ತೋರಿಸುವ, ಸದಾ ನಿಮ್ಮ ಸಂಗಾತಿಯಾಗಿರುವ, ಕರಾಳ ದಿನಗಳಿರ್ಕೊಂಡು ನಿಮ್ಮ ಸಂಗಾತಿ ಆಗಿರ್ತಕ್ಕಂಥ, ಏಕಾಂತದಲ್ಲಿ ನೆಮ್ಮದಿ ಕೊಡತಕ್ಕಂಥ, ಸಂವಾದಗಳಲ್ಲಿ ನಿಮ್ಮ ಗುಣಮಟ್ಟವನ್ನು ಹೆಚ್ಚು ಮಾಡತಕ್ಕಂಥ, ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡತಕ್ಕಂಥ ಕೆಲಸ ಪುಸ್ತಕಗಳು ಮಾಡ್ತವೆ. ಗಾಂಧೀಜಿಯವರು ಅನ್ ಟು ದ ಲಾಸ್ಟ್ ಅಂತ ಒಂದು ಪುಸ್ತಕ, ಜಾನ್ ರಸ್ಕಿನ್ ಅವರು ಬರೆದಂಥ ಒಂದು ಪುಸ್ತಕ ಓದ್ಮೇಲೆ ಆ ಪುಸ್ತಕವನ್ನು ತಲೆ ಮೇಲೆ ಇಟ್ಕೊಂಡು ಡಾನ್ಸ್ ಮಾಡ್ತಾರೆ. ಅಂದರೆ ಅಷ್ಟೊಂದು ಪರಿಣಾಮ ಅವ್ರ ಮೇಲೆ ಆಯಿತು. ಆ ಕಾರಣದಿಂದ ಪುಸ್ತಕಗಳಿಗೆ ಇಷ್ಟೊಂದು ಮಹತ್ವ ಇರುವಾಗ ಆ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ನಿಮ್ಮ ಸಂಘಕ್ಕೆ ನನ್ನ ಒಳ್ಳೆ ಶುಭಾಶಯಗಳಿವೆ. ಇನ್ನೂ ಗಟ್ಟಿಯಾಗಿ ಮಾಡಿ, ಇನ್ನು ಹೆಚ್ಚಿನ ಕೆಲಸಗಳು ಮಾಡಿ. ತೊಂದರೆಗಳು ಬರ್ತವೆ, ಸಮಸ್ಯೆಗಳು, ಸವಾಲುಗಳು ಬಂದಾಗ ನಿಮ್ಮ ಧೈರ್ಯವನ್ನು ಹೆಚ್ಚು ಮಾಡ್ತವೆ. ನಿಮ್ಮಲ್ಲಿದ್ದಂಥದ್ದು ಇನ್ನೂ ಹೆಚ್ಚಿನ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ. ಆದ್ದರಿಂದ ಅಧ್ಯಕ್ಷರೇ, ಈ ಸಮಸ್ಯೆಗಳಿಗೆ ಸವಾಲುಗಳು ಬರ್ತವೆ, ಧೈರ್ಯವಾಗಿ ನೀವು ಮುನ್ನುಗ್ರಿ. ಯಾಕಂದರೆ ಇದು ಸಮಾಜಕ್ಕೆ ಒಳ್ಳೆ ಕೆಲಸ ಆಗ್ತದೆ ಈ ಪುಸ್ತಕಗಳ ದಾಸೋಹದಿಂದ. ಆ ದೃಷ್ಟಿಯಿಂದ ನೋಡಿದರೆ ಭಾಳ ಇನ್ನೇನು ಪುಸ್ತಕಗಳಾಯಿತು, ಓದೋರ ಸಂಖ್ಯೆ ಬೆಳೆಸ್ಬೇಕಲ್ಲ. ಓದೋರ ಸಂಖ್ಯೆ ಬೆಳೆಸ್ಬೇಕೀಗ. ಓದೋರ ಸಂಖ್ಯೆ ಬೆಳೆಸ್ಬೇಕಾದ್ರೆ ಈಗ ನಮಗೊಂದು ಅನುಕೂಲ, AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದರ ಹೊರತಾಗಿ ಜೀವನದ ಎಲ್ಲ ಕಡೆ ಹಬ್ಬಿಕೊಳ್ತದೆ. ಇದನ್ನ ಎಸ್ಕೇಪ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಿರುವಾಗ ಈ ಕಾಲದಲ್ಲಿ ದೊಡ್ಡ ದೊಡ್ಡ ಪುಸ್ತಕಗಳನ್ನು ನಾವು ಓದತಕ್ಕಂಥವ್ರ ಅಭಿರುಚಿನೂ ಇಲ್ಲ, ಸಮಯ ಇಲ್ಲ. ಈಗ ಆ ಕಾರಣ ಓದುಗರ ಸಂಖ್ಯೆ ಹೇಗೆ ಬೆಳೆಸಬೇಕು, ಓದುಗರ ಅಭ್ಯಾಸವನ್ನು ಹೇಗೆ ಬೆಳೆಸಬೇಕು, ಅದು ಒಂದು ಓದೇ ಒಂದು ಚಟ ಆಗೋ ರೀತಿಯಲ್ಲಿ ಬೆಳೆಸ್ಬೇಕು. ಚಟ ಆಗೋ ರೀತಿಯಲ್ಲಿ ಅಂದರೆ ಏನು, ಸಿಗರೇಟ್ ಸೇರ್ತಾರೆ, ಜ್ಯೂಸ್ ಆಡ್ತಾರೆ, ಕುಡಿತಾರೆ, ಅವಕ್ಕೆ ಆ ಅರ್ಥದಲ್ಲಿ ನಾವು ಚಟ ಅಂತೀವಿ. ಅವ್ರಿಗೊಂದು ಹುಚ್ಚು.
ಪುಸ್ತಕ ಓದುವುದು ಒಂದು ಹುಚ್ಚಾಗತಕ್ಕಂಥ ಚಟ ಬೆಳೆಸು. ಈಗ ಮುದ್ರಕರ ಬಗ್ಗೆ ಒಂದು ಮಾತು ಹೇಳುವಾಗ ಮರ್ತೆ ನಾನು. ಎಷ್ಟೊಂದು ಬರೀ ಮುದ್ರಣನೂ ಒಂದು ಕರೆ. ನಾನು ಸುಮಾರು 40 ವರ್ಷಗಳ ಹಿಂದೆ ಗುಲ್ಬರ್ಗದಲ್ಲಿದ್ದಾಗ ಒಂದು ಸಮಾರಂಭದಲ್ಲಿ ಮಾತಾಡುವಾಗ ಬೆಳಗಿನ ಜಾವ ಒಂದು ಪತ್ರಿಕೆಯಲ್ಲಿ ಓದಿದ್ದೆ ನಾನು. ಅದು ಪಾಟೀಲ್ ಪುಟ್ಟಪ್ಪನವರು ಹೇಳಿದ ಮಾತು. ಗುಲ್ಬರ್ಗಾದ ನಗರ ಸಭೆಯವರ ವರಮಾನ ಕಡಿಮೆ ಆಗಿದೆ ಅಂತ ಅದರದ್ದು ಭಾವನೆ. ಮುದ್ರಕರು ಏನು ಮಾಡಿದ್ರು, ನಗರ ಸಭೆಯವರ ಅಲ್ಲಿಗೆ ನಿಂದ್ರಿಸಿದ್ರು. 2ನೇ ಲೈನ್ಗೆ ಮಾನ ಕಡಿಮೆ ಆಗಿದೆ ಅಂದರು. ನಗರ ಸಭೆಯವರ ವರಮಾನ ಒಂದೇ ಶಬ್ದ ಬರಬೇಕಾಯ್ತು. ವರ ಒಂದು ಕಡೆ ಬಂತು, ಕೆಳಗೆ ಮಾನ ಬಂತು, ಮಾನ ಕಡಿಮೆ ಆಗಿದೆ ಅಂತ. ಇನ್ನೊಂದು ಕಡೆ ಒಂದು ಪುಸ್ತಕ ಹೆಸರು ಹೌ ಯು ಕ್ಯಾನ್ ಚೇಂಜ್ ಲೈಫ್ ಅಂಬಲ್ಲಿ ಅದರ ಎಲ್ಲಿ ಭಾಗಗಳ ಮಿಸ್ಟೇಕ್ ಡಬ್ಲ್ಯೂ ಆಗಿತ್ತು. ಹೌ ಯು ಕ್ಯಾನ್ ಚೇಂಜ್ ಯುವರ್ ವೈಫ್ ಅಂತ ಬಂತು. ಎಷ್ಟು ಅನಾಹುತಗಳಾಗುತ್ತೆ ಅಂತ ಹೇಳ್ತೀನಿ. ಆದ್ದರಿಂದ ಮುದ್ರಕರು ಕೂಡ ಭಾಳ ಜಾಗ್ರತೆ ವಹಿಸಿ ಕೆಲಸ ಮಾಡ್ತದೆ. ನಾನು ಇದೇಳಿ ತಂತ್ರಜ್ಞಾನ ಬೆಳೆಸ್ಕೊಂಡು ಡಿಜಿಟಲ್ ಬುಕ್ಸ್, ಈಗ ಬುಕ್ಸ್, ಈಗ ಆಡಿಯೋ ಬುಕ್ಸ್, ಪೆನ್ ಡ್ರೈವ್ಸ್, ಈ ಸಾಮಾಜಿಕ ಜಾಲತಾಣ ಈಗ ಯುವಕರಿಗೆ ಬೇಕಾದಂಥದ್ದು. ಅದಕ್ಕೆ ನೀವು ಟೈಮ್ ಇಲ್ಲ, ನೀವು ಪ್ರವಾಸ ಮಾಡ್ತೀರಿ, ಒಂದು ಪೆನ್ ಡ್ರೈವ್ನಲ್ಲಿ ಒಂದು ಉತ್ತಮ ಪುಸ್ತಕ ಕೇಳ್ಕೊತ ಹೋಗ್ಬೋದು. ಬುಕ್ ಎಲ್ಲಿ ಬೇಕಾದ್ರೆ ಡೌನ್ಲೋಡ್ ಮಾಡ್ಬೋದು. ಆದರೆ ಇದು ಮಾಡಬೇಕಾದಂಥ ಕೆಲಸ ಸಂಘದವ್ರನ್ನು ಇದಕ್ಕೂ ನೀವು ಒತ್ತು ಕೊಡ್ಬೇಕಂತ ಅನ್ಕೊಳ್ತಾ ಇದ್ದೀನಿ. ಆಮೇಲೆ ಇದ್ರ ಜೊತೆಗೆ ಈ ಭವಿಷ್ಯದಲ್ಲಿ ಮುದ್ರಿತ ಪುಸ್ತಕಗಳು ಮತ್ತು ಡಿಜಿಟಲ್ ಪುಸ್ತಕಗಳು ಎರಡೂ ಸಮವಾಗಿ ಪರಸ್ಪರ ಪೂರಕವಾಗಿ ಮುನ್ನಡೆಯಬೇಕಾಗುತ್ತೆ. ಆ ದೃಷ್ಟಿಯಿಂದ ಒಳ್ಳೆಯದಾಗ್ತದೆ. ನಾನು ಇನ್ನು ಹೆಚ್ಚಿಗೆ ಮಾತಾಡದೆ ಕೊನೆಯ ಒಂದು ಮಾತನ್ನು ಗಟ್ಟಿಯಾಗಿ ಹೇಳಬೇಕು ಅಂದ್ಕೊಂಡಿದ್ದೀನಿ. ರಾಷ್ಟ್ರೀಕರಣ, ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣ ಇವೆಲ್ಲವುಗಳ ದಾರಿ ಮಾನವೀಕರಣ ಹೋಗಬೇಕು. ಆಲ್ಬರ್ಟ್ ಐನ್ಸ್ಟೀನ್ ಒಂದು ಮಾತು ಹೇಳಿದ್ದಾರೆ, ನಮ್ಮೆಲ್ಲ ಸಂಶೋಧನೆಗಳಲ್ಲಿ ಜನಸಾಮಾನ್ಯರನ್ನು ಬರಿಬಾರ್ದಂತ. ಮ್ಯಾನ್ ಶುಡ್ ಬಿ ದಿ ಸೆಂಟರ್ ಆಫ್ ಎವ್ರಿಥಿಂಗ್, ಎವ್ರಿ ಇನ್ವೆನ್ಷನ್. ಹವೆವರ್ ಯು ಶುಡ್ ನಾಟ್ ಫರ್ಗೆಟ್ ದಟ್ ಮ್ಯಾನ್ ಅಮಿಡಿಸ್ಟ್ ಯುವರ್ ಥೇರಮ್ಸ್ ಆ್ಯಂಡ್ ಡೈಗ್ರಾಮ್ಸ್ ಅಂತ. ಇವುಗಳ ಮಧ್ಯದಲ್ಲಿ ಮನುಷ್ಯರನ್ನು ಮರಿಬೇಡ್ರಿ. ಎಲ್ಲ ಜೀವನದ ಎಲ್ಲ ಕ್ರಿಯೆಗಳು, ಎಲ್ಲ ಆ್ಯಕ್ಟಿವಿಟೀಸ್ ಅಂತ ಏನಂತೀವಿ, ಸಾಧನೆಗಳು, ಆವಿಷ್ಕಾರಗಳು ಕೇಂದ್ರೀಕೃತವಾದ್ದು ಮಾನವ ಕಲ್ಯಾಣ. ಆದ್ದರಿಂದ ಈ ಜಾಗತೀಕರಣ, ಖಾಸಗೀಕರಣ, ಉದಾರೀಕರಣ ಇವೆಲ್ಲವುಗಳ ನಡೆ ಜಾಗತೀಕರಣದ ಜೊತೆಗೆ ಮಾನವೀಕರಣ ಆಗಬೇಕು ಅಂಥೇಳಿ ನಾನು ಮೊನ್ನೆ ಈಗಾಗಲೇ 23ನೇ ತಾರೀಕಿಗೆ ಕನ್ನಡದಲ್ಲಿ ಒಂದು ಪುಸ್ತಕದ ಬಿಡುಗಡೆ ಸಮಾರಂಭದಲ್ಲಿ ಒಂದು ಮಾತು ಹೇಳಿದೆ. ಇಲ್ಲಿ ನಿಮ್ಮನ್ನೆಲ್ಲ ನೋಡಿದ ಮೇಲೆ ಅದನ್ನು ಮತ್ತೊಮ್ಮೆ ಹೇಳಿದ್ರು ತಪ್ಪಿಲ್ಲ ಅಂದ್ಕೊಂಡಿದ್ದೀನಿ. ಮತ್ತೊಮ್ಮೆ ನಾವೇ ಹೇಳ್ಕೊಳ್ಳೋಣ. ಏನು ಹೇಳ್ಕೊಳ್ಳೋಣ? ಅನೇಕ ಭಾಷೆ ಕಲಿಯೋದು ಗೊತ್ತಿರೋದು ಒಂದು ಪ್ಲಸ್ ಪಾಯಿಂಟ್. ಅನೇಕ ಭಾಷೆಗಳು ನಮ್ಮ ನಾಲಿಗೆ ಮೇಲೆ ಇರಲಿ, ಕನ್ನಡ ಭಾಷೆ ಗಟ್ಟಿಯಾಗಿ ನಮ್ಮ ಹೃದಯದಲ್ಲಿ ಇರಲಿ ಅಂತ. ಮತ್ತು ನಾವು ಯಾವ ರೀತಿಯಾಗಿ ಬಾಳೋಣ ಅಂದರೆ, ಒಬ್ಬ ದೇಶದ ಪ್ರಗತಿಯಾಗಿ, ನಾಡಿನ ನಾಗರಿಕನಾಗಿ ಹೇಗಿರಬೇಕಂದ್ರೆ, ಹೆಮ್ಮೆಯಿಂದ ನಾನು ಭಾರತೀಯನೆಂದು, ಅಭಿಮಾನದ ಎದೆ ತಟ್ಟಿ ನಾನು ಕನ್ನಡಿಗನೆಂದು, ಪ್ರೀತಿಯಿಂದ ವಿಶ್ವಮಾನವನೆಂದು ಹೇಳ್ತಕ್ಕಂಥ ರೀತಿಯಲ್ಲಿ ನಾವು ಬೆಳಿಬೇಕು. ಅಷ್ಟಾದರೆ ನಮ್ಮೆಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಕಾರ್ಯಕ್ರಮಗಳು ಸಾರ್ಥಕ ಆಗ್ತದೆ. ನನಗೆ ಇನ್ನೊಂದು ಏನು ಖುಷಿ ಅಂದರೆ, ನನಗೂ ಒಂದು ರೀತಿಯಿಂದ ಒಂದು ಪ್ರಶಸ್ತಿ ಸಿಕ್ಕಂತಾಗಿದೆ. ಇಂಥ ಸಾಧಕರ ಮಧ್ಯೆ, ಇಂಥ ಪ್ರಜ್ಞಾವಂತ ಸಾಹಿತಿಗಳ ಮಧ್ಯೆ, ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಒಂದು ಸಮಾರಂಭದಲ್ಲಿ ನಾನು ಪ್ರೊಫೆಸರ್ ಮಲ್ಲೇಪುರಮರೊಟ್ಟಿಗೆ ಇಲ್ಲಿದ್ದು ಇಷ್ಟೆಲ್ಲ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ. ಇದು ನನಗೊಂದು ಪ್ರಶಸ್ತಿನೇ ಅಂದ್ಕೊಳ್ತಾ ಇದ್ದೀನಿ. ಆದ್ದರಿಂದ ನೀವು ಇಂಥ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸ್ತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ಟಂಥ ಈ ಸಂಘದ ಅಧ್ಯಕ್ಷರಿಗೂ
ಪದಾಧಿಕಾರಿಗಳಿಗೂ ನನ್ನ ಕೃತಜ್ಞತೆ ಹೇಳ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಶುಭವಾಗಲಿ.